ರೀ ಕಾಲ್ ಬರ್ತಿದೆ ನೋಡಿ. ಬೆಳಗ್ಗೆ ಯಾರಪ್ಪ ಕಾಲ್ ಮಾಡ್ತಿರೋದು? ಹಲೋ ಹಲೋ, ನೀನ್ ಯಾರು? ಕಾಲ್ ಮಾಡಿರೋದು ನೀವ್ಯಾರು ಅಂತ ಹೇಳಬೇಕು. ನಿಮ್ಗೆ ಯಾಕ್ರಿ ಅದೆಲ್ಲ? ನನ್ನ ಚಿನ್ನು ಮುದ್ದುಗೆ ಫೋನ್ ಕೊಡಿ. ಚಿನ್ನು ಮುದ್ದುನಾ? ಆ ಥರ ಯಾರೂ ಇಲ್ಲ ಇಲ್ಲಿ. ಹೇ, 1 ಸೆಕೆಂಡ್ ಇರು. ಈ ಶಿವ ಫೋನ್ ತಾನೆ? ಹೌದು. ಹಂಗಿದ್ಮೇಲೆ ನಾನು ಕರೆಕ್ಟ್ ನಂಬರ್ಗೆ ಕಾಲ್ ಮಾಡಿದ್ದೀನಿ. ಶಿವಗ್ ಫೋನ್ ಕೊಡು. ಶಿವಗ್ ಫೋನ್ ಕೊಡ್ತೀನಿ. ಮೊದಲು ನೀನ್ ಯಾರು ಅಂತ ಹೇಳೋ. ನಿಂಗೇನ್ ತಲೆ ಕೆಟ್ಟಿದ್ಯಾ? ನನ್ ಡಾರ್ಲಿಂಗ್ ಶಿವು ಹೇಳ್ತಿದ್ರು, ನಮ್ಮ ಮನೇಲಿ ಒಬ್ಳು ಮೆಂಟ್ಲು ಕೆಲ್ಸದವಳಿದಾಳೆ, ಅವಾಗ ಫೋನ್ ಮಾಡ್ಬೇಡ ಮುದ್ದು ಅಂತ. ಇವಾಗ ಗೊತ್ತಾಯ್ತು ಆ ಮೆಂಟ್ಲು ನೀನೇ ಅಂತ. ಬೇಗ ಅವ್ರ ಹತ್ರ ಫೋನ್ ಕೊಡು, ನನ್ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕು. ಏ ನಾಯಿ, ಯಾರೇ ನೀನು? ಅಲ್ಲ, ನನ್ ಗಂಡಂಗ್ ಫೋನ್ ಮಾಡ್ಬಿಟ್ಟು ಚಿನ್ನು ಮುದ್ದು ಅಂತೆಲ್ಲ ಕರೀತಿದ್ಯಾ? ನಾನು ನೀನ್ ಯಾವ್ದೋ ರಾಂಗ್ ನಂಬರ್ ಕಾಲ್ ಮಾಡಿರ್ಬೇಕು. ಸಿಕ್ದವ್ರಿಗೆಲ್ಲ ಹಿಂಗೆ ಕಾಲ್ ಮಾಡ್ತಿದ್ರೆ ಒಂದಿನ ಓಡಿಸ್ಕೊಂತೀಯ ಅಷ್ಟೇ ನೀನು. ನಾನು ಆಗ್ಲೇ ಕೇಳ್ದೆ ತಾನೆ ಈ ಶಿವು ನಂಬರ ಅಲ್ವಾ ಅಂತ. ಅವ್ರದಲ್ಲ ಅಂದ್ರೆ ನೀನ್ ಆಗ್ಲೇ ಕಟ್ ಮಾಡ್ಬೇಕಿತ್ತು. ಇದು ಶಿವು ನಂಬರೇ, ಆದ್ರೆ ನನ್ ಗಂಡನ ಯಾರು ಚಿನ್ನು ಮುದ್ದು ಅಂತ ಎಲ್ಲ ಕರಿಯಲ್ಲ, ನಾನ್ ಮಾತ್ರ ಕರಿಯೋದು. ನೀನ್ ಯಾರೇ? ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಶಿವಗ್ ಫೋನ್ ಕೊಡು. ನಾನ್ ಯಾವ ಕಲರ್ ಡ್ರೆಸ್ ಹಾಕ್ಬೇಕು ಅಂತ ಅವ್ರ ಹತ್ರ ಕೇಳ್ಬೇಕು. ಏ ಬೇವರ್ಸಿ, ಜಾಸ್ತಿ ಆಯ್ತು ನಿಂದು. ಓಹೋ, ಹುಚ್ಚು ಜಾಸ್ತಿ ಆಯ್ತು ಅನ್ಸುತ್ತೆ. ಶಿವು ಹೇಳ್ತಿದ್ರು, ಅವಾಗ ಹುಚ್ಚು ಜಾಸ್ತಿ ಆದ್ರೆ ನನ್ನೇ ಗಂಡ ಅಂದ್ಬಿಡ್ತಾಳೆ ಅಂತ. ಅವ್ರನ್ನ ಬೇಗ ಮದ್ವೆ ಆಗಿ ನೀನ್ ನನ್ ಮನೆಯಿಂದ ಆಚೆ ಹಾಕ್ಬೇಕು, ಇಲ್ಲ ಅಂದ್ರೆ ಮನೆನೇ ಹುಚ್ಚ ಆಸ್ಪತ್ರೆ ಮಾಡ್ಬಿಡ್ತೀಯ ನೀನು. ಹುಚ್ಚು ಯಾರ್ಗೆ ಅಂತ ಗೊತ್ತಾಗುತ್ತೆ. ಮೊದ್ಲು ನನ್ ಗಂಡಂಗ್ ಬಿಡಿಸ್ತೀನಿ, ಆಮೇಲೆ ನಿನಗ್ ಬಿಡಿಸ್ತೀನಿ. ಇಡೇ ಫೋನು. ರೀ, ಅವಾಗ್ಲಿಂದ ಫೋನ್ ರಿಂಗ್ ಆಗ್ತಿದೆ. ಅದು ಯಾರ್ದ ನೋಡೆ ಬರ್ತಾ ಇದೆ. ಹಲೋ, ಯಾರು? ನಾನ್ ಚಿನ್ನು, ಮಂದಾಕಿನಿ. ಚಿನ್ನುನಾ? ಯಾರ್ರೀ ನೀವು? ಇಟ್ಸ್ ರಾಂಗ್ ನಂಬರ್. ನೋ ರಾಂಗ್ ನಂಬರ್, ದಿಸ್ ಇಸ್ ರೈಟ್ ನಂಬರ್. ಏನ್ ಡಾರ್ಲಿಂಗ್ ನೀವು ಎಷ್ಟು ಅಂತ ಆಟ ಆಡಿಸ್ತೀರಾ? ನಮ್ಮಪ್ಪ ಏನಾದ್ರೂ ಮಿಸ್ ಆಗಿ ಕಾಲ್ ರಿಸೀವ್ ಮಾಡಿದ್ರೆ ಆಗ ಯಾಮರ್ಸಿ ಅಂದ್ರೆ ನೀವ್ ನೋಡಿದ್ರೆ ನನ್ನೇ ಆಟ ಆಡಿಸ್ತಿದ್ದೀರಲ್ಲ. ಏನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನಮ್ಮಪ್ಪನ್ಗೆ ಹೆಂಗೆ ಯಾಮರ್ಸೋದು ಅಂತ? ಯಾರ್ರೀ? ಯಾರಿಗೆ ಕಾಲ್ ಮಾಡಿದೀರಾ? ಮೊದಲು ಕಾಲ್ ಮಾಡಿರೋದು ರೈಟ್ ನಂಬರ್ ರಾಂಗ್ ನಂಬರ್ ಅಂತ ಚೆಕ್ ಮಾಡಿ. ಇವಾಗ ಫೋನ್ ಕಟ್ ಮಾಡಿ. ಬಾಲು ಡಾರ್ಲಿಂಗ್, ಸಾಕು ಆಟ ಆಡ್ಸಿದ್ದು. ಇನ್ನು ಥಿಯೇಟರ್ ನಲ್ಲಿ ಆಟ ಆಡೋದು ಬಾಕಿ ಇದೆ. 4ನೇ ಆಟಕ್ಕೆ 2ನೇ ಶೋ ಬುಕ್ ಮಾಡಿದ್ದೀನಿ. ಅದು ಕಾರ್ನರ್ ಸೀಟು, ನಿಂಗೆ ಇಷ್ಟ ಅಂತ. ಬೇಗ ಬಂದ್ಬಿಡು, ನಾನು ವೇಟ್ ಮಾಡ್ತಿರ್ತೀನಿ. ಓಕೆನಾ? ಅಯ್ಯಪ್ಪ, ಏನೇ ಆಲ್ರೆಡಿ ಬಂದ್ಬಿಟ್ಟಿದೆ. ಯಾವಳೋ ಕಾಲ್ ಮಾಡಿದ್ಲು ನಿಮ್ಮನ್ ಕೇಳ್ಕೊಂಡು, ಮಂದಾಕಿನಿ ಅಂತೆ. ಯಾ ಮಂದಾಕಿನಿ? ಏನಂತೆ? ಅದೇ ನಾನ್ ನಿಮ್ಮನ್ ಕೇಳ್ಬೇಕು. ಡಾರ್ಲಿಂಗ್ ಅಂತ ಬೇರೆ ಹೇಳ್ತಿದ್ದಾಳೆ ನಿಮ್ಮನ್ನ. ಡಾರ್ಲಿಂಗ? ಯಾರೇ ಅವಳು? ನನ್ಗೇನ್ರಿ ಗೊತ್ತು? ಮೂವಿಗೆ ಕಾರ್ನರ್ ಸೀಟ್ ಬುಕ್ ಮಾಡಿದಾಳಂತೆ. ಬುಕ್ ಮಾಡಿದ್ರೆ ಹೋಗಕ್ಕೆ ಹೇಳು. ಅವಳು ನಿಮ್ ಜೊತೆ ಹೋಗಕ್ಕೆ ಫೋನ್ ಮಾಡಿರೋದು. ನನ್ ಜೊತೆ ನಾನೇನಕ್ ಹೋಗ್ಲಿ? ಯಾವ ಮಂದಾಕಿನಿ ಯಾರು ನನಗೆ ಗೊತ್ತೇ ಇಲ್ಲ ಕಣೆ. ಅಂತ ಫ್ರೆಂಡ್ಸ್ ಯಾರು ನನಗಿಲ್ಲ. ನಾನ್ ರಾಂಗ್ ನಂಬರ್ ಅಂತಾನೆ ಹೇಳ್ದೆ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಇಲ್ಲ, ನಾನ್ ಕಾಲ್ ಮಾಡಿರೋದು ರೈಟ್ ನಂಬರ್ಗೆ ಅಂತ. ಅಲ್ಲ ರೀ, ನಿಮ್ನ ಶ್ರೀರಾಮ್ ಚಂದ್ರ ಅಂತ ಅನ್ಕೊಂಡಿದ್ದೆ. ನೀವ್ ಇಂತ ಅಲ್ಕ ಕೆಲಸ ಮಾಡ್ತೀರಾ? ಈ ವಿಚಾರ ಇಟ್ಕೊಂಡು ನನ್ನ ಹತ್ರ ಜಗಳ ಮಾಡ್ಬೇಕು ಅಂತ ಡಿಸೈಡೇ ಮಾಡ್ಕೊಂಡ್ ಬಂದಿದ್ಯಾ ಕಣೆ ನೀನು. ಇಷ್ಟು ದಿನ ನಿಜನೇ ಸುಳ್ಳು ಅಂತ ವಾದಿಸ್ತಾ ಇದ್ದೆ, ಈಗ ಸುಳ್ಳೇ ನಿಜ ಅಂತ ವಾದಿಸ್ತಾ ಇದೆಯಲ್ಲೇ. ನಿನ್ ಮೇಲಿರೋ ನಂಬಿಕೆ ಉಳಿಸ್ಕೋಬೇಕು ಅಂತ ರೋಡಲ್ಲಿ 1000 ಜನ ಹುಡುಗಿಯರು ಹೋಗ್ತಾ ಇದ್ರು, ತಲೆ ಎತ್ತಿ ಸಹ ನೋಡ್ತಾ ಇರಲ್ಲ ಕಣೆ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ಈಗೇನಾದ್ರೂ ನಾನು ಹುಡುಗಿಯರು ನೋಡಕ್ ಶುರು ಮಾಡಿದ್ರೆ ಅಷ್ಟು ಜನ ಕೂಡ ಲವ್ ಲೆಟ್ರು KG ಗಟ್ಲೆ ಗುಜರಿ ಅಂಗಡಿಗೆ ಮಾರ್ಬೇಕಾಗುತ್ತೆ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ಏನೇ ತ್ರಿಪುರ ಸುಂದರಿ ಅಂತ ಮೆಚ್ಕೊಂಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ. ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೇನೆ. ರೀ, ನಾನೇನ್ ಸುಳ್ಳು ಹೇಳ್ತಿಲ್ಲ. ಅವ್ರು ಕಾಲ್ ಮಾಡಿದ್ದಕ್ಕೆ ಹೇಳ್ತಿರೋದು. ಹೇಳ್ತಾರೆ ಅದು ಸುಳ್ಳೆ ಕಣೆ. ನನ್ನ ಮೇಲೆ ಹೆಂಗೆ ಅನುಮಾನ ಪಡ್ತಾ ಇದ್ದೀನಿ? ಏನ್ ಅನ್ಕೊಂಡಿದ್ದೆ ನೀನ್? ನಾನು ಅಂದ್ರೆ ಏನ್ ಹೇಳಿ ಅಂದ್ರೆ ಬೆಳಗ್ಗೆ ಗಲಾಟೆ ಮಾಡ್ತಾ ಇದ್ದೀರಾ? ನಾನ್ ಕೋರ್ಟ್ಗೆ ಹೋಗ್ಬೇಕು, ಕೇಸ್ ಫೈಲ್ ಸ್ಟಡಿ ಮಾಡಕ್ಕೂ ಆಗ್ತಾ ಇಲ್ಲ. ಓ ಮಾವ ಬಂದ, ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ಬಾ, ಇಂಥ ಮನೆಯೊಳ ಕೆಲಸ ನೀನೇ ಮಾಡೋದು, ಇಲ್ಲೂ ಅದೇ ನಡೀತಾ ಇದೆ. ಇವತ್ತು ನಮ್ ಸಂಸಾರ ನೆಟ್ಟಗ್ ಮಾಡ್ತೀಯೋ ಇಲ್ಲ ಏನ್ ಮಾಡ್ತೀಯೋ ನೋಡು. ಅದೇ ಅಪ್ಪ, ಅವಾಗ್ಲೇ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಇವಾಗ ಅದು ನಮ್ಮ ಮನೇಲೆ ನಡೀತಿದೆ. ಏನಮ್ಮ ಆಗ್ಲೇ ಮಾತಾಡಿದ್ದು ಈ ಮನೇಲಿ ನಡೀತಾ ಇದೆ ಅಂದ್ರೆ? ಅಳಿಯಂದ್ರೆ ನೀವ್ ಈ ತರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಹೋ ಮಾವ, ಅವಳ ಜೊತೆ ಸೇರ್ಕೊಂಡು ನೀವು ನಾಟಕ ಮಾಡ್ತಾ ಇದ್ದೀರಾ? ಅದ್ಯಾವುದೋ ಅನ್ನೋನ್ ಕಾಲ್ ಬಂದಂತೆ, ನನ್ ಹಿಂಗಂತೆ ಹೆಂಗಂತೆ. ಓಹೋ, ಹಂಗಾಗಿದ್ಯಾ ಮ್ಯಾಟ್ರು? ಅಳಿಯಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಗಂಧದ ಕಡಿ ಹಚ್ತಾ ಇರಿ, ನಾನು ಸಾಲ್ವ್ ಮಾಡ್ತೀನಿ ಮ್ಯಾಟ್ರು. ಅಪ್ಪ, ನೀವ್ ಇದೇ ತರ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತಾರೆ.
ಒಂದು ನಾನಾ ಇಲ್ಲ ಅವ್ರ ಅಂತ ಡಿಸೈಡ್ ಆಗ್ಬೇಕು. ಡಿಸೈಡ್ ಮಾಡೋ ಲೆವೆಲ್ಗೆ ಬೆಳೆದ್ಬಿಟ್ಟೆ ನೀನು. ಏನ್ ಡಿಸೈಡ್ ಮಾಡ್ತೀಯಾ? ಅಳಿಯಂದ್ರೆ ನಿಮಗೆ ಹೊಡಿ ಅಂತ ಹೇಳಿದ್ನಲ್ಲ, ಹೊಡಿ. ಇವಳೆ ಗೀಸರ್ ಯಾಕೆ ಆನ್ ಮಾಡಿಲ್ಲ? ನಿನಗೆ ಹೇಳ್ತಿರೋದು, ಸುಮ್ಮನೆ ಕೂತಿರೋದು ನೋಡು. ಹಲೋ ಡಾರ್ಲಿಂಗ್, ನೋಡ್ಬೇಕು ಅನ್ನಿಸ್ತಿದೆ. ನನ್ನ ಗಂಡ ಇನ್ನೂ ಆಫೀಸ್ಗೆ ಹೋಗಿಲ್ಲ. ಅವ್ನು ಹೋಗ್ತಿದ್ದಂಗೆ ನೀನು ಕಾಲ್ ಮಾಡ್ತೀನಿ, ಟಕ್ ಅಂತ ಬಂದ್ಬಿಡು, ಓಕೆನಾ? ಏಯ್, ಏನೇ ಬಂದಿರೋದು ನಿನಗೆ? ಶ್ರೀರಾಮಚಂದ್ರನ್ ಅಂತ ಗಂಡಗೆ ಮೋಸ ಮಾಡ್ತಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅಲ್ವೇ ಏನೇ ಕಡಿಮೆ ಮಾಡಿರೋದು ನಿನಗೆ? ಯಾವನೇ ನಾನು ಇಲ್ಲದೆ ಮನೆಗೆ ಬರೋನು? ಎಷ್ಟು ದಿನ ನಡೀತಿದೆ ನಿನ್ ಕಲ್ವೆ ವರ? ಫ್ರೆಂಡ್ಸ್ ಎಲ್ಲ ಪಡ್ಕೊಂಡ್ರು, ಮಗ ಲವ್ ಮ್ಯಾರೇಜ್ ಆಗ್ಬೇಡ, ಒಂದಲ್ಲ ಒಂದಿನ ಹುಡುಗಿ ಕೈ ಕೊಟ್ಟು ಹೋಗ್ತಾಳೆ ಅಂತ ಇವತ್ತು ನಿಜ ಆಗೋಯ್ತದು. ಮುಚ್ಚಾಯ ಬಾಯಿ ಸಾಕು. ಅಲ್ಲ ನಾನೇನ್ ಕಡಿಮೆ ಮಾಡಿದ್ದೀನಿ ನಿನ್ಗೆ? ಎಲ್ಲ ಜಾಸ್ತಿನೇ ಮಾಡಿರೋದು. ಅಂಥದ್ರಲ್ಲಿ ಅವ್ಳು ಯಾವಳು ಕಾಲ್ ಮಾಡ್ಬಿಟ್ಟು ನಮ್ಮನೆ ಮೆಂಟ್ಲು ಅಂತಾಳೆ. ಏನಾಯ್ತು ನಿನಗೆ? ಯಾರ ಕಾಲ್ ಮಾಡಿದ್ದು? ಗೊತ್ತಾಯ್ತು ನನಗೆ. ನನ್ನ ಪಾನಿಪುರಿ ತಿನ್ನಕ್ಕೆ ಏನು ಕರ್ಕೊಂಡು ಹೋಗಿಲ್ಲ ಅಂತ ಇವತ್ತು ಗೊತ್ತಾಯ್ತು ನನಗೆ. ಕರ್ಕೊಂಡು ಹೋದ್ರೆ ನಿಮ್ಮಿಬ್ರು ಬಂಡವಾಳ ಎಲ್ಲ ಈಚೆ ಬರುತ್ತಲ್ಲ, ಅದಕ್ಕೆ. ಅಲ್ಲ ಯಾವತ್ತಾದ್ರೂ ನೀನ್ ಈ ಬಟ್ಟೆ ಹಾಕೋ ಚೆನ್ನಾಗಿ ಕಾಣಿಸ್ತೀಯಾ, ಆ ಬಟ್ಟೆ ಹಾಕೋ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ಯಾ ನೀನು? ಇವತ್ ನೋಡಿದ್ರೆ ಅವಳು ಬಟ್ಟೆ ಸೆಲೆಕ್ಟ್ ಮಾಡೋ ಲೆವೆಲ್ ವರ್ಗೂ ಬಂದ್ಬಿಟ್ಟಿದೆ. ಯಾವ ನಂಬರಿಂದ ನಿನ್ ಕಾಲ್ ಬಂದಿತ್ತೆ? ತೋರ್ಸ ನನಗೆ. ನೋಡು, ಇಂಥ ಪವಿತ್ರ ಗಂಡನ ಮೇಲೆ ನೀನ್ ಅನುಮಾನ ಪಟ್ರೆ ನಾಶವಾಗಿ ಹೋಗ್ತೀಯಾ. ಅವಳ ಹೆಸರು ಪವಿತ್ರ. ನೋಡ್ದಾ, ಇಂಡೈರೆಕ್ಟ್ ಆಗಿ ನಿನ್ ಬಾಯಲ್ಲೇ ಬಂತು ಪವಿತ್ರನ್ ಗಂಡ ಅಂತ. ನನಗೆ ಗೊತ್ತಿತ್ತು. ಬೆಳಗ್ಗೆ ಹೊತ್ತು ತಿಂಡಿ ತಿಂದಂಗ ಆಫೀಸ್ಗೆ ಹೋಗ್ತಿದ್ದಲ್ಲ, ಅವತ್ತೇ ಗೊತ್ತಿತ್ತು ನನ್ಗೆ. ನನ್ನ ಹತ್ರ ಸುಳ್ಳು ಹೇಳಿ ಆಫೀಸ್ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವಳ ಮೀಟ್ ಮಾಡಕ್ ಹೋಗ್ತಿದ್ದೆ ತಾನೇ ನೀನು? ನೀನ್ ಕುತ್ಕೊ ನೀನು. ನೋಡು, ಶಾಂತವಾಗಿ ಕೇಳಿಸ್ಕೊ. ನಾನು ಹೇಳಿದ್ದು ಪವಿತ್ರವಾದ ಗಂಡ ಅಂತ, ಪವಿತ್ರನ ಗಂಡ ಅಂತ ಅಲ್ಲ. ಅಲ್ಲ ಕಣೆ, ನಮ್ಮ ಹಾಲು ಜೇನು ತರ ಇರೋ ಸಂಸಾರದಲ್ಲಿ ಯಾರೋ ಹುಳಿ ಇಂತಿದ್ದಾರೆ. ಎಸ್, ಹುಳಿ ಇಡ್ತಿದ್ದಾರೆ ನಮ್ಮಿಬ್ರು ಸಂಸಾರದಲ್ಲಿ. ಅಲ್ಲ ನಿನ್ಗೊಂದಷ್ಟು ಜನ ರಿಲೇಟಿವ್ಸ್ ಇದಾರೆ, ನನ್ಗೊಂದಷ್ಟು ಜನ ರಿಲೇಟಿವ್ಸ್ ಇದಾರೆ. ನೋಡು, ಬರ್ತಾರೆ ಇಲ್ಲಿ ಮಧ್ಯದಲ್ಲಿ ಹುಳಿ ಹಿಂಡೋದಕ್ಕೆ. ಅಲ್ಲ ಉಡ್ಸಿರೋ ನಮ್ಮ ಅಪ್ಪ ಅಮ್ಮನ್ಗೆ ಗೊತ್ತಿಲ್ಲ ನಾವ್ ಯಾವ ಏರಿಯಾನಲ್ಲಿ ಇದೀವಿ ಅಂತ, ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗ ಹೇಳೋದಕ್ಕೆ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೆ. ನೋಡು, ನೀನ್ ಹಿಂಗೆ ಮಾತಾಡ್ತಿದ್ರೆ ನನ್ ಕೋಪ ಬರುತ್ತೆ. ನನ್ ಕೋಪ ಬಂದ್ರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಒಂದ್ ಎಮ್ಮೆ ಹೊಡಿತೀಯಾ? ಇಲ್ಲ ಅಂದ್ರೆ ಆ ರಂಗನ ಅಂಗಡಿಗೆ ಹೋಗಿ ಒಂದ್ ದಮ್ ಹೊಡ್ಕೊಂಡ್ ಬರ್ತೀಯ. ಅಷ್ಟೇ ತಾನೇ ನಿನ್ ಕೈಲಾಗೋದು? ಹೌದು, ನನ್ ಕೈಲಿ ಆಗೋದಷ್ಟೇ. ಅದನ್ನ ಮಾಡ್ಕೊಂಡೆ ನಿನ್ಗೊಂದ್ ಕೈ ನೋಡ್ಕೊಂತೀನಿ. ಏ ಹೋಗಳೋ. ಇವಳೆ ತಿಂಡಿ ಮಾಡ್ಬೇಕು. ಯಾರ ಇವರು? ನನ್ ಫ್ರೆಂಡ್ ರಮ್ಯಾ ಅಂತ. ಬಾಂಬಗಳೇ ರೀ, ಏನಾದ್ರು ಹೇಳಿದ್ರಾ? ಏನಿಲ್ಲಪ್ಪ, ಬಾಬಾ ತಿಂಡಿ ಮಾಡ್ಕೊಡು. ಏನೇ ರಮ್ಯಾ, ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ಅಲ್ಲ ನನ್ನ ನೋಡಕ್ಕೆ ಅಂತ ಬಂದ, ಇಲ್ಲ ಏನಾದ್ರು ಕೆಲ್ಸದ ಮೇಲೆ ಬಂದಿದ್ದ? ನಿನ್ನ ನೋಡಕ್ಕಂತಾನೆ ಬಂದಿದ್ದು, ಅದ್ರೊಂದ್ ಚಿಕ್ಕ ಕೆಲ್ಸನೂ ಇದೆ. ಅನ್ಕೊಂಡೆ ನೀನೇನ್ ನನ್ನ ನೋಡಕ್ ಬಂದಿದ್ಯಾ, ಏನಾದ್ರು ಕೆಲ್ಸ ಇಟ್ಕೊಂಡೆ ಬಂದಿರ್ತೀಯಾ ಅಂತ. ಯಾಕೆ? ನಾನ್ ಬಂದಿದ್ ನಿನ್ ಗಂಡನ್ಗೆ ಇಷ್ಟ ಆಗಿಲ್ವಾ? ಮುಖ ಗುರ್ ಮಾಡ್ಕೊಂಡು ಒಳಗಡೆ ಹೋದ್ರು. ಏ ಆ ಥರ ಎಲ್ಲ ಏನಿಲ್ಲ, ಇಷ್ಟನೇ. ಏನೋ ತರಕ್ ಒಳಗಡೆ ಹೋದ್ರು ಅನ್ಸುತ್ತೆ. ಇರೋ ಒಂದ್ ನಿಮಿಷ ಬರ್ತೀನಿ. ಸರಿ. ಯಾಕ್ರಿ ಹುಚ್ಚಿಡ್ದಿರೋರ್ ತರ ಆಡ್ತಿದ್ದೀರಲ್ಲ? ನನಗೆ ಕೋಪ ಬಂದಿದೆ. ಕೋಪ ಬಂದಾಗ ಈ ತರ ಮಾಡಿದ್ರೆ ಕೋಪ ಕಮ್ಮಿ ಆಗುತ್ತೆ ಅಂತ ಗುರುಜಿ ಹೇಳಿದ್ದಾರೆ. ಅಲ್ಲ ನಿಮ್ಗೆ ಕೋಪ ಏನಕ್ಕೆ ಬಂದಿದೆ? ಅಲ್ಲ ಕಡೆ, ನಿನಗೆ ಗೊತ್ತಿಲ್ವಾ ನಾನು ಏಕಪತ್ನಿ ವ್ರತಸ್ಥ ಅಂತ? ಅಂಥದ್ರಲ್ಲೂ ಮನೆಗೊಬ್ಳು ಹುಡುಗಿನ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ಅಲ್ಲ ನಾನು ಮನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೀದಿರಿ ಹೆಂಗಸರು ನನ್ನ ನೋಡ್ತಾರೆ ಅಂತ ತಲೆ ಕೆಳಗೆ ಹಾಕೊಂಡು ಹೋಗ್ತೀನಿ. ಹಂಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ತನಕ ತಲೆ ಎತ್ತಲ್ಲ. ಆಮೇಲೆ ಬಂದು ತಲೆ ಎತ್ತಿದ್ರೆ ಅದು ನಿನ್ ಮುಂದೆ ಮಾತ್ರ. ಅಂಥದ್ರಲ್ಲಿ ನೀನೊಂದು ಹುಡುಗಿನ ಕರ್ಕೊಂಬಂದ್ರೆ ಹೆಂಗೆ ಇದು? ನಾನು ಹೆಂಗೆ ಮನೆ ತುಂಬ ತಲೆ ಎತ್ಕೊಂಡು ತಿರ್ಗಾಡ್ಲಿ? ಹಂಗೇನಾದ್ರೂ ಅವಳು ಈ ಮನೇಲೇ ಇರ್ತಾಳೆ ಅಂತಂದ್ರೆ ನೀನು ಊಟ ತಿಂಡಿ ಕಾಫಿ ಎಲ್ಲ ನನ್ನ ರೂಮಿಗೆ ತಂದು ಕೊಡ್ಬೇಕು. ಹಂಗಿದ್ರೆ ಮಾತ್ರ ನಾನು ನೋ ಅಬ್ಜೆಕ್ಷನ್. ಏನ್ರಿ ನೀವು ಇಷ್ಟು ಒಳ್ಳೆಯವರು, ಇಷ್ಟೊಂದು ತೊಂದರೆ ಆಗುತ್ತೆ ಅಂದ್ರೆ ಹೋಗ್ಲಿ ಬಿಡಿ, ನಾನು ಅವಳನ್ನ ಹೋಟ್ಲಲ್ಲಿ ಇಳಿಸ್ತೀನಿ. ಲಡ್ಡುನೇ ಬಾಯಿಗೆ ಬಂದು ಬಿಡ್ಬೇಕಿದ್ರೆ ನಾನೇ ಬಾಯಿ ಮುಚ್ಕೋತಿದ್ದೀನಲ್ಲಪ್ಪ. ಚಿನ್ನ ಚಿನ್ನ ಚಿನ್ನ. ಅಲ್ಲ ಮನೆಗೆ ಪಾಪ ಒಂಟಿ ಹುಡುಗಿ ಬಂದಿದ್ದಾಳೆ, ಹಂಗೆಲ್ಲ ಕಳಿಸ್ಬಾರ್ದು. ಲಕ್ಷ್ಮಿ ಅದು. ಏನು ಹಬ್ಬ ಬಂದ್ರೆ ಎಷ್ಟು ದಿನ ಇರ್ಬೋದು? ಒಂದು ವಾರ. ಒಂದು ವಾರ? ಅಷ್ಟೇ ತಾನೇ, ಪ್ರಾಬ್ಲಮ್ ಇಲ್ಲ. ಆದರೆ ನಾನು ಕೆಲ್ಸಕ್ಕೆ ಹೋಗೋವಾಗ ನನ್ನ ಕಣ್ಣು ಎದುರುಗಡೆ ಬರ್ದೇ ಇರೋ ಥರ ನೀನು ನೋಡ್ಕೋಬೇಕು ಅಷ್ಟೇ ನನ್ನ ಡಿಮ್ಯಾಂಡ್. ರೀ ನಿಮ್ಗೆ ಎಷ್ಟು ಒಳ್ಳೆಯವರು. ರಕ್ಷಿ ಇವಳು ಯಾವಾಗ ಬಂದ್ಲು? ಇವಳು ಎಲ್ಲಿದ್ದಾಳೋ?
ಕಾಣಿಸ್ತಾ ಇಲ್ಲ. ರೀ ಏನ್ ಮಾಡ್ತಿದ್ದೀರಾ? ಚಿನ್ನಂಬರು ನಿನ್ನ ತಪ್ಕೊಂಡಿದ್ದೀನಲ್ಲೇ. ರೀ ನಾನು ಇಲ್ಲಿದ್ದೀನಿ. ಅಯ್ಯೋ ನೀನೇ ಅನ್ಕೋಬಿಟ್ಟೆ ಕಣೆ. ರೀ ನಾನು ಯಾವತ್ತಾದ್ರೂ ಈ ತರ ಬಟ್ಟೆ ಹಾಕೋತೀನಾ? ಬೇಕು ಅಂತಾನೆ ತಪ್ಕೊಂಡಿರೋ ತರ ಇದೆ. ಗೊತ್ತಿಲ್ದೆ ಎಲ್ಲ ಕಣೆ, ಬೇಕು ಅಂತಾನೆ ತಪ್ಕೊಂಡಿರೋದು. ಈ ಮನೇಲಿ ನಿನ್ ಬಿಟ್ರೆ ಬೇರೆ ಯಾವ ರಾಕ್ಷಸಿ ಇದ್ದಾಳೆ ಇಲ್ಲಿ? ಏ ರಕ್ಷಿ, ನೀನಾದ್ರೂ ಹೇಳದಲ್ವೇನೆ? ಗಾಬ್ರಿಲಿ ನಂಗ್ ಮಾತೇ ಹೊರಡ್ಲಿಲ್ಲ ಕಣೆ. ಪಾಪ ಅವಳು ಗಾಬ್ರಿಲಿ ಹೆಂಗೆ ಗಾಬ್ರಿಲಿ ಹೆಂಗೆ ಮಾತಾಡ್ತಾಳೆ ಅವಳು? ರಕ್ಷ ಯಾವಾಗ ಬಂದು ಒಂದ್ ಮಾತು ಹೇಳಲೇ ಇಲ್ಲ ನೀನು. ನೀನ್ ಬರೋದನ್ನೇ ಕಾಯ್ತಾ ಇದ್ದೆ ನಾನು. ರೀ ನೀವ್ ಯಾಕ್ರಿ ಅವಳು ಬರೋದನ್ನ ಕಾಯ್ಬೇಕು? ಅಂದ್ರೆ ಸಂಬಂಧಿಕರಂದ್ಮೇಲೆ ಅವ್ರದನ್ನ ನಾವು ನೋಡ್ತಾ ಇರ್ಬೇಕು, ನಮ್ದನ್ನ ಅವ್ರು ನೋಡ್ತಾ ಇರ್ಬೇಕು. ಏನ್ನ ಮುಖ ಕಣೆ, ಅವಾಗ್ಲೇ ಅಲ್ವಾ ಸಂಬಂಧಗಳು ಬಿಗಿಯಾಗಿ ಹೋಗೋದು. ರಕ್ಷಿ ಕೂದೆಲ್ಲ ರಿಂಗ್ ತಿರ್ಸ್ಕೊಬಿಟ್ಟಿದ್ಯಾ, ಸಕ್ಕ ಕಾಣ್ತಿದ್ದೆ, ಫುಲ್ ಸ್ಲಿಮ್ ಆಗ್ಬಿಟ್ಟಿದ್ಯಾ ಕಣೆ ನೀನು. ಒಂದ್ 4-5 ದಿನ ಇಲ್ಲೇ ಇರ್ತೈತಾನೆ. ರೀ ಅವಳು ಇರ್ತಾಳೋ ಬಿಡ್ತಾಳೋ ಅದೆಲ್ಲ ನಿಮ್ಗೆ ಯಾಕೆ? ಅಲ್ಲ ನೀವು ಸುಮ್ನಿರಿ ಬಾವಾ, ಯಾವಾಗ್ಲೂ ಹೀಗೆ ಮಾಡ್ತೀರಾ. ಯಾರಿಗೋ ಕಳ್ಸೋ ಮೆಸೇಜ್ ನನಗ್ ಕಳಿಸ್ತೀರಾ. ಮೆಸೇಜಾ? ಏನ್ ಮೆಸೇಜು? ಅಂದ್ರೆ ಆಫೀಸಲ್ಲಿ ಯಾರಿಗೋ ಮೆಸೇಜ್ ಕಳ್ಸಕೊಂಡು ಮಿಸ್ ಆಗಿ ಇವಳು ಕಳಿಸ್ಬಿಟ್ಟಿದ್ದೀನಿ ಕಣೆ. ಅಲ್ಲ ರೀ, ಮದ್ವೆ ಹಿಂದಿನ ದಿನ ಐ ಆಮ್ ಸೋ ಎಕ್ಸೈಟೆಡ್ ಅಂತ ಮೆಸೇಜ್ ಹಾಕ್ತವ್ರು, ಇವತ್ತಿನವರೆಗೂ ಒಂದ್ ಮೆಸೇಜ್ ನನಗೆ ಕಳ್ಸಿದ್ದೀರಾ ಅಂತಂದ್ರೆ ಅವಳು ಮೆಸೇಜ್ ಬೇರೆ ಕಳಿಸ್ತಾರಂತೆ. ಮೆಸೇಜ್ ಬಿಡಕ್ಕ, ಇವತ್ತೊಂದ್ ವಿಡಿಯೋ ಕಳ್ಸಿದ್ರು, ಅದನ್ನ ಮನೇಲಿ ಯಾರಾದ್ರೂ ನೋಡಿದ್ರೆ ಸುಮ್ನೆ ಬಿಡ್ತಿದ್ರ? ನೀವಾಗಿದ್ಕೆ ಸುಮ್ನೆ ಬಿಟ್ಟಿದೀನಿ ಬಾವಾ, ಬೇರೆ ಯಾರಾದ್ರೂ ಆಗಿದ್ರೆ ಕಂಪ್ಲೇಂಟ್ ಕೊಡ್ತಿದ್ದೆ ಅಷ್ಟೇ. ರೀ ಬಾಗ್ಲಿರೋದು ಅಲ್ಲಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನ್ ಎಸ್ಕೇಪ್ ಆಗಕ್ ನೋಡ್ತಿದ್ದೀರಾ? ಏನ್ರಿ ವಿಡಿಯೋ? ಅಂತದೇನಿತ್ತು ಆ ವಿಡಿಯೋದಲ್ಲಿ? ಅಂದ್ರೆ ಆ ವಿಡಿಯೋ ಏನಂದ್ರೆ ಈ ಕೆಲವು ಆಫೀಸರ್ಗೆ ಮೆಸೇಜ್ ಕಳ್ಸಿದ್ರೆ ಆಗಲ್ಲ ಕಣೆ. ಫಾರಿನ್ ಆಫೀಸರ್ ಎಲ್ಲ ಇದಾರಲ್ಲ, ಅವ್ರಿಗೆ ನೀಟಾಗಿ ಪ್ರಾಜೆಕ್ಟ್ ಹಿಂಗೆ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳ್ಸಿರ್ತೀನಿ. ಅವ್ರು ಕಳ್ಸಕ್ ಹೋಗ್ಬಿಟ್ಟು ಮಿಸ್ ಆಗಿ ಇವಳು ಕಳ್ಸಿರ್ತೀನಿ ಅಷ್ಟೇ. ಬಾವಾ ನಿಮ್ದು ಯಾವ ಕಂಪನಿ? ನಿಮ್ ಕಂಪ್ನಿಲಿ ಆತರ ವಿಡಿಯೋಸ್ ಎಲ್ಲ ನೋಡ್ತಾರ ನಿಮ್ ಮ್ಯಾನೇಜರ್ಗಳು? ಬರೀ ಆ ತರ ವಿಡಿಯೋಸ್ ನೋಡೋದು ನಮ್ ಕಂಪ್ನಿಲಿ. ಚಿಕ್ಕವರಿಂದ ದೊಡ್ಡವ್ರು ಎಲ್ಲೂ ಅದೇ ತರ ಕಡೆ ನೋಡೋದು. ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ನನ್ ಟೈಮ್ ಆಯ್ತು, ನಾನು ಬರ್ತೀನಿ.